ಇದೀನಿ ಅನ್ಕೋತಾ ಇದ್ದೀರಾ, ನಾನು ಶೀಲುಕ್ಸ್ ಅಲ್ಲಿ ಇದ್ದೀನಿ. ನಮ್ ನೋಡ್ಬೋದು ಇಷ್ಟ ಆಗಿದೆ. ಸೊ ಇದನ್ನೆಲ್ಲ ಇವಾಗ ನಾನು ನೋಡ್ಬೋದು ಒಂದು ಪೆಡಂಭೂತ ಕಣ್ಣಂಗ್ ಕಾಣ್ತಾ ಇದೀನಿ ಅಲ್ವಾ. ನೋಡ್ಕೊಳ್ಬೇಕಾದ್ರೆ ಅರ್ಧ ಪ್ಯಾಕ್ ಟಿಶ್ಯೂನೇ ಖಾಲಿ ಮಾಡ್ಬಿಡ್ತೀನಿ ಗೈಸ್ ನಾನು. ಹಲೋ, ವೆಲ್ಕಮ್ ಟು ಶೀತಲ್ ಸ್ಟೈಲ್. ಸೊ ತುಂಬಾ ಲಾಂಗ್ ಗ್ಯಾಪ್ ಇಂದ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ. ಅಂಡ್ ಈ ಸಲ ನಾನು ತುಂಬಾ ಸ್ಟ್ರಿಕ್ಟ್ ಆಗಿ ನಾನೇ ಬೈಕೊಂಡು ಕಂಪ್ಲೀಟ್ಲಿ ನಾನು ಡೆಡಿಕೇಟೆಡ್ ಆಗಿ ವಿಡಿಯೋನ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಂಗೆ ಗೊತ್ತು ನಾನು ತುಂಬಾ ಅನ್ಕನ್ಸಿಸ್ಟೆಂಟ್ ಆಗಿದ್ದೆ, ಇವಾಗಲೇ ಒಂದೊಂದು ವಿಡಿಯೋ ಹಾಕ್ತಿದೆ ಅಂತ. ಬಟ್ ಈ ಸಲ 2026 ಅಲ್ಲಿ ಐ ಟುಕ್ ಅ ರೆಸಲ್ಯೂಷನ್ ದಟ್ ಐ ವಿಲ್ ಬಿ ಸೋ ಡ್ಯಾಮ್ ಕನ್ಸಿಸ್ಟೆನ್ಸಿ. ತುಂಬಾ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ನ ಹಾಕ್ತಿರ್ತೀನಿ ಯೂಟ್ಯೂಬ್ ಅಲ್ಲಿ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಇದು ಶೀಲುಕ್ಸ್ ಅಂತ ಹೇಳಿ ನನ್ನ ಬಿಸ್ನೆಸ್. ಸೊ ಇಟ್ಸ್ ಅ ವುಮೆನ್ ಬ್ರ್ಯಾಂಡ್. ಸೊ ಅಲ್ಲಿ ನಿಮ್ಗೆ ಜ್ಯುವೆಲ್ಸ್ ಇರ್ಬೋದು, ಸ್ಯಾರೀಸ್ ಇರ್ಬೋದು, ಆಲ್ ಟೈಪ್ಸ್ ಆಫ್ ಸ್ಯಾರೀಸ್ ಅವೈಲೇಬಲ್ ಇದೆ. ಸೊ ನಾನು ಅದನ್ನ ಸ್ಟಾರ್ಟ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಕೂಡ. ಅಂಡ್ ಆನ್ಲೈನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದೆ ಅಂಡ್ ನಮ್ದು ವೆಬ್ಸೈಟ್ ಕೂಡ ಇದೆ. ಸೊ ವೆಬ್ಸೈಟ್ ಅಲ್ಲಿ ನೀವು ಬೇಕಾದ್ರೆ ಬುಕ್ ಮಾಡ್ಕೋಬಹುದು, ಅದರ್ವೈಸ್ ಇನ್ಸ್ಟಾದಲ್ಲಿ ಕೂಡ ಬುಕ್ ಮಾಡ್ಕೋಬಹುದು. ಸೊ ಹೇಗೆ ಬೇಕಾದ್ರೆ ಬುಕ್ ಮಾಡ್ಕೊಂಡು ಎಲ್ಲರೂ ಫಾಲೋ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿ. ಸೊ ಏನ್ ಹೀಗಿದ್ದೀನಿ, ಫ್ರೆಶ್ ಅಪ್ ಆಗಿಲ್ಲ ಇನ್ನು ಅಂತ ಅನ್ಕೋಬೇಡಿ. ಸೊ ಫ್ರೆಶ್ ಅಪ್ ಆಗೋಕ್ಕೂ ಮುಂಚೆ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಆಗ್ತಾ ಇದೆ. ಇವತ್ತು ನನ್ನ ಬರ್ತ್ಡೇ, ಇವತ್ತಲ್ಲ 25th ನನ್ನ ಬರ್ತ್ಡೇ ಇದೆ, Jan 25th. ಸೊ ಈ ಸಲ ನನಗೆ 25 years ಕಂಪ್ಲೀಟ್ ಆಗುತ್ತೆ. ಸೊ ನನಗೆ ತುಂಬಾ ಸ್ಪೆಷಲ್ ಫೀಲ್ ಇದೆ ಈ ಸಲ. ಸೊ ಬರ್ತ್ಡೇಗೂ ಮುಂಚೆ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಆಗ್ತಾ ಇದೆ. ಸೊ ಸೆಲ್ಫ್ ಕೇರ್ ಅಲ್ಲಿ ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ತೋರಿಸ್ತೀನಿ ಅಂದ್ರೆ, ಸೊ ಇಟ್ಸ್ ಅಬೌಟ್ ಮೈ ಹೇರ್. ಸೊ ಹೇರ್ ಮಾಸ್ಕ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಸೊ ಹೇರ್ ಮಾಸ್ಕ್ ಹಾಕೋತೀನಿ, ಹಾಗೆ ಸ್ವಲ್ಪ ಈ ಕಡೆ ಗಮನ ಕೊಡೋಣ ಅಂತ. ಇಟ್ಸ್ ಲೈಕ್ ಅಬೌಟ್ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಮನೇಲೆ ಫೇಶಿಯಲ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದೇ ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ, ಬ್ರೇಕ್ ನಂತರ ಫಸ್ಟ್ ವಿಡಿಯೋ. ಮನೆಯಲ್ಲೇ ಹೇರ್ ಮಾಸ್ಕ್ ನ ರೆಡಿ ಮಾಡಿದೀನಿ. ಸೊ ಸಾರಿ, ಏನಾಯ್ತು ಅಂದ್ರೆ ಹೇರ್ ಮಾಸ್ಕ್ ನ ರೆಡಿ ಮಾಡೋಕ್ಕೂ ಮುಂಚೆ ನಾನು ವಿಡಿಯೋ ಮಾಡ್ಕೋಬೇಕಿತ್ತು. ನಾನು ಐಡಿಯಾ ಇಟ್ಕೊಂಡಿರ್ಲಿಲ್ಲ ಇವತ್ತು ಯೂಟ್ಯೂಬ್ ಮಾಡೋಣ ಅಂತ. ಸೊ ನಾನು ಏನ್ ಮಾಡ್ಬಿಟ್ಟಿದೀನಿ, ಮಾಸ್ಕ್ ಮಾಡ್ಕೊಳ್ಳೋದನ್ನ ವಿಡಿಯೋ ಮಾಡಿಲ್ಲ. ರೆಡಿ ಆಗಿರೋದಿದೆ, ಹೇಗೆ ಹಾಕೋತೀವಿ ಅಂಡ್ ಹೇಗೆ ಮಾಡಿದೆ ಅಂತ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫೇಶಿಯಲ್ ಕೂಡ ನಾನು VLCC ಬ್ರ್ಯಾಂಡು, ಅದು ರಿಲಯನ್ಸ್ ಶಾಪಿಂಗ್ ಹೋದಾಗ ಒಂದು ಸಿಕ್ತು, ಕಮ್ಮಿ ರೇಟಲ್ಲಿ ಇತ್ತು, ಇದು ತಗೊಂಡೆ ನೋಡೋಣ ಅಂತ ಹೇಳಿ. ಸೊ ಅದನ್ನ ಹಾಕ್ತೀನಿ ಅಂಡ್ ಹೇರ್ ಮಾಸ್ಕ್. ಸೊ ಇವತ್ತು ಅದನ್ನ ಮಾಡೋಣ. ಈ ರೀತಿ ಪೇಸ್ಟ್ ನ ಮಾಡ್ಕೊಂಡಿದ್ದೀನಿ. ಸೊ ಯು ಕ್ಯಾನ್ ಸಿ, ಐ ಥಿಂಕ್ ಸೊ ಈ ರೀತಿ ಪೇಸ್ಟ್ ನ ಮಾಡ್ಕೊಂಡು ಸ್ವಲ್ಪ ಅಲೋವೆರಾ, ಫ್ರೆಶ್ ಅಲೋವೆರಾ ನಮ್ಮ ಮನೆ ಪ್ಲಾಂಟ್ ಇತ್ತು. ಸೊ ನಾನು ಅದನ್ನೇ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಅಲೋವೆರಾ ಅಂಡ್ 2 ಟೇಬಲ್ ಸ್ಪೂನ್ ಆಫ್ ಫ್ಲಾಕ್ ಸೀಡ್ಸ್ ನ ಒಂದು 5 to 7 minutes ಅಷ್ಟು ಬಾಯ್ಲ್ ಮಾಡಿದ್ದೀನಿ. ಸೊ ಅದನ್ನ ಚೆನ್ನಾಗಿ ಕುದಿಸಿದ್ರೆ ಅದು ಜೆಲ್ ಇದಕ್ಕೆ ಬರುತ್ತೆ. ಸೊ ಜೆಲ್ಲಿ ಕನ್ಸಿಸ್ಟೆನ್ಸಿ ಬಂದಾದ್ಮೇಲೆ ಅದನ್ನ ನಾನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ, ಅಂದ್ರೆ ಸೋಸ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ರೋಸ್ ವಾಟರ್ ಹಾಕೊಂಡಿದ್ದೀನಿ ಅಂಡ್ ಸ್ವಲ್ಪ ಕೋಕೋನಟ್ ಆಯಿಲ್, ಒಂದು 2 to 3 drops ಅಷ್ಟು ಕೋಕೋನಟ್ ಆಯಿಲ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಅಲೋವೆರಾ ಜೆಲ್. ಈ 4 ಇಂಗ್ರೀಡಿಯೆಂಟ್ಸ್ ನಾನು ಇದಕ್ಕೆ ಹಾಕಿರೋದು. ನೋಡ್ಬೋದು, ಇಂದ ನೆಕ್ಸ್ಟ್ ಹೇರ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಂತ ಹೋಗ್ತೀನಿ. ಅಂಡ್ ಫಸ್ಟ್ ಐ ಆಮ್ ಅಪ್ಲೈಯಿಂಗ್ ದಿಸ್ ಸೈಡ್. ಸೊ ತುಂಬಾ ಕೂಲಿಂಗ್ ಆಗಿದೆ ಇದು ತುಂಬಾ ಎಲ್ಲ ಆಗುತ್ತೆ, ಅದಕ್ಕೋಸ್ಕರನೇ ಹಳೇ ಟೀ ಶರ್ಟ್ ನ ಹಾಕೋಬೇಕು. ಸೊ ಇನ್ನೇನೇನ್ ಮಿಕ್ಕಿದೆ ಅದನ್ನೆಲ್ಲ ಹಾಗೆ ಮೇಲ್ಮೇಲೆ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ಈಗ ಹೇರ್ ಕೇರ್ ಮುಗಿಸಿದ್ದೀನಿ ಅಂಡ್ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಡೂ ನಾವ್ ಫೇಸ್. ಹಾಗಾಗಿ ಈಗ ನಾನು ರೈಸ್ ವಾಟರ್ ಅಲ್ಲಿ ಫೇಸ್ ನ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ನಾನು ಎಲ್ಲಿದ್ದೀನಿ ಅನ್ಕೋತಾ ಇದ್ದೀರಾ, ನಾನು ಶೀಲುಕ್ಸ್ ಅಲ್ಲಿ ಇದ್ದೀನಿ. ನಮ್ಗೆ ಸಪ್ರೇಟ್ ರೂಮ್ ಇದೆ. ಸೊ ಆ ರೂಮ್ ಅಲ್ಲೇ ನಾನು ಶೀಲುಕ್ಸ್ ಎಲ್ಲಾ ಸ್ಯಾರೀಸ್, ಜ್ಯುವೆಲ್ಸ್ ಎಲ್ಲ ಇಟ್ಟಿರೋದು. ಇಲ್ಲಿ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಸೊ ನಾವು ಐ ಆಮ್ ಡೂಯಿಂಗ್, ಸೊ ನೋಡ್ಬೋದು ಫೇಸ್ ಇನ್ನೂ ವೆಟ್ ಇದೆ. ಫೇಸ್ ನ ನಾನು ಇವಾಗ ರಬ್ ಮಾಡಲ್ಲ. ಸೊ ಇದನ್ನ ಹಾಗೆ ಫ್ಯಾಟ್ ಡ್ರೈ ಆಗಕ್ಕೆ ಬಿಡ್ತೀನಿ. ಸೊ ಈಗ ನಮ್ಗೆ ಫೇಶಿಯಲ್ ಮಾಡ್ಕೊಳಕ್ಕೆ ಏನೇನ್ ಬೇಕು ಅಂತ ತೋರಿಸ್ತೀನಿ ನಿಮ್ಗೆ. ಓಕೆ, ಹೇಳಿದೆ ನಿಮ್ಗೆ VLCC ಸ್ಕಿನ್ ವೈಟ್ನಿಂಗ್ ನಾನು ಫೇಶಿಯಲ್ ಕಿಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಸ್ಟೆಪ್ಸ್. ಸೊ ಇದರಲ್ಲಿ ಕ್ಲೆನ್ಸಿಂಗ್ ಇದೆಲ್ಲ ಸ್ಟೆಪ್ ನಿಮ್ಗೆ ಕೊಟ್ಟಿರ್ತಾರೆ, 1 2 3 4 5 ಅಂತ ಹೇಳಿ. ಸೊ ಈ ಸ್ಟೆಪ್ ವೈಸ್ ನೀವು ಮಾಡ್ಕೋಬೇಕು. ಅಂಡ್ ಐ ಹ್ಯಾವ್ ಫೇಶಿಯಲ್ ಮಾಡ್ಬೇಕಾದ್ರೆ ಹೇರ್ನೆಲ್ಲ ಎತ್ತಿ ಲಾಕ್ ಮಾಡ್ಕೊಳಕ್ಕೆ ಅಂತ ನಾನು ಇದನ್ನ ಯೂಸ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಐ ಹ್ಯಾವ್ ವೈಟ್ ಟವಲ್. ಸೊ ನನ್ನ ಫೇಸ್ ಯಾವಾಗ್ಲೂ ವೈಟ್ ಟವಲ್ ನೀವು ನೋಡ್ಬೋದು. ನಾನು ರೈಸ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಆಗಿದೆ ಸ್ಕಿನ್. ಸೊ ನಾನು ಇವಾಗ ಫೇಶಿಯಲ್ ಸ್ಟಾರ್ಟ್ ಮಾಡ್ತೀನಿ. ಸೊ ಫೇಶಿಯಲ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫಸ್ಟ್ ಸ್ಟೆಪ್ ಇಸ್ ಟು ಪುಟ್ ಅ ಹೇರ್ ಬ್ಯಾಂಡ್. ಇದೊಂದು ಫಸ್ಟ್ ಸ್ಟೆಪ್ ನ ಮಾಡ್ತಾ ಇದೀನಿ. ಇದು ಕ್ಲೆನ್ಸಿಂಗ್ ಕಮ್ ಟೋನರ್ ಅಂತ ಹೇಳಿ. ಸೊ ಇದನ್ನ ಈಗ ಫಸ್ಟ್ ಮಾಡೋಣ. ನೀಟಾಗಿ ಕ್ಲೆನ್ಸ್ ಮಾಡ್ಕೊತಾ ಇದೀನಿ.
ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಅಂಡ್ ಇವಾಗ ನಾನು ಕಂಪ್ಲೀಟ್ಲಿ ಕ್ಲೆನ್ಸ್ ಮಾಡಿದ್ದೀನಿ. ಸೊ ಏನು 2 minutes ಹಾಗೆ ಬಿಡ್ತೀನಿ. ಹಾಕಿದ ತಕ್ಷಣ ವೈಪ್ ಅಪ್ ಮಾಡಿಬಿಟ್ರೆ ಇಟ್ಸ್ ನೋ ಯೂಸ್, ಐ ಥಿಂಕ್ ಸೊ. ಆಯಿಲ್ ಸ್ಕಿನ್ ನಿಜವಾಗ್ಲೂ ಹೇಗಿರ್ತಾರೋ ನನಗಂತೂ ಗೊತ್ತಿಲ್ಲ. ನನಗೆ ನಂದು ಆ್ಯಕ್ಚುಲಿ ಕಾಂಬಿನೇಷನ್ ಸ್ಕಿನ್, ಈ ಕಡೆ ಆಯಿಲ್ ಅಲ್ಲ, ಈ ಕಡೆ ಡ್ರೈ ಕೂಡ ಅಲ್ಲ. ಈಗ ನಾನು ಕ್ಲೆನ್ಸ್ ಮಾಡಿ ಅದನ್ನ ವಾಶ್ ಮಾಡ್ಕೊಂಡು ಕೂಡ ಬಂದಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಇಸ್, ನಾನು ಇವಾಗ ಸೆಕೆಂಡ್ ಸ್ಕ್ರಬ್ ಮಾಡ್ತಾ ಇದ್ದೀನಿ. ಮಾಡ್ಕೊತಾ ಇದ್ದೀನಿ ಬರುತ್ತೆ ಅಂತ. ಸೊ ನಾನು ಇವಾಗ ಇದನ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಮೆಲ್ ಮಾತ್ರ ಆಸಮ್ ಆಗಿದೆ ಗೈಸ್, ಸಕ್ಕತ್ತಾಗಿದೆ. ಸೊ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಸ್ಮೆಲ್ ಮಾತ್ರ ನಂಗೆ ಸಕ್ಕತ್ ಇಷ್ಟ ಆಗಿದೆ. ಸೊ ಕ್ಲೆನ್ಸಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು ಸ್ಮೆಲ್. I will apply on my neck also. So neck ಖಾಲಿ ಮಾಡಿದ್ದೀನಿ. ಸೊ ನಾವೀಗ ಸ್ಕ್ರಬ್ ಮಾಡೋಣ. ಸೊ ಮೈಕ್ ಇಲ್ಲೇ ಇಟ್ಕೊಂಡಿದ್ರೆ ಒಂದೇ ಕೈಯಲ್ಲಿ ನಾನು ಮಾಡೋಕ್ಕಾಗಲ್ಲ. ಸೊ ಪ್ಲೀಸ್ ಡೋಂಟ್ ಮೈಂಡ್, ನಾನೀಗ ಮಾತಾಡಲ್ಲ, ಜಸ್ಟ್ ಕೆಲಸ ಮಾಡ್ತೀನಿ. ಸೊ ಇವಾಗ ನಾನು ಸ್ಕ್ರಬ್ ಕೂಡ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದೆ. ಸೊ ಐ ಫಾರ್ಗೆಟ್ ಟು ಪುಟ್ ಲಿಪ್ ಬಾಮ್. ಸೊ ಲಿಪ್ ಬಾಮ್ ಹಾಕೋದೇ ಮಾಡ್ಬಿಟ್ಟಿದ್ದೀನಿ. ಸೊ ಓಕೆ ಇದಾದ್ಮೇಲೆ ಹಾಕ್ತೀನಿ. ಆ್ಯಂಡ್ ನನಗೆ ಲಿಪ್ ಡ್ರೈ ಆಗಲ್ಲ ಜಾಸ್ತಿ, ಬಟ್ ಆಲ್ಸೋ ಇಟ್ಸ್ ಸ್ಟೆಪ್ ಅಲ್ವಾ, ಸೊ ಅದಕ್ಕೆ ಫಾಲೋ ಮಾಡಿ. ಸೊ ಆ ಮಕ್ಕಳಿಗೆ ಅಜ್ಜಿದಿರಲ್ಲ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಬಿಟ್ಟು ಮಕ್ಕಳಿಗೆ ತೀರ್ತಾರೆ ಗೊತ್ತಾ, ಅಂದ್ರೆ ಒಂದು ಶೇಪ್ ಬರಲಿ ನೋಸ್ ಅಂಡ್ ಸ್ಕಿನ್ ಎಲ್ಲ ಚೆನ್ನಾಗಿ ಇದಾಗ್ಲಿ ಅಂತ ಹೇಳಿ ಚೆನ್ನಾಗಿ ಹಾಕಿ ಗಸ ಅಂತ ತಿಕ್ತಾರೆ. ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರು. ಸೊ ಅದೆಲ್ಲ ನಂಗೆ ನೆನಪಾಗ್ತಿತ್ತು, ಅದಕ್ಕೆ ನನಗೆ ನಗು ಬರ್ತಿತ್ತು ಸ್ಕ್ರಬ್ ಮಾಡ್ಕೋಬೇಕಾದ್ರೆ. ಸೊ ಆ ದಿನಗಳು ತುಂಬಾ ಚೆನ್ನಾಗಿ. ಸೊ ನಮ್ಮ ಅಜ್ಜಿನ ಈಗ ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ಸೊ ಇದು ಒಂದು 2 minutes ಬಿಡೋಣ, ಸ್ವಲ್ಪ ಡ್ರೈ ಆಗ್ತಾ ಇದೆ. ಇನ್ನೊಂದು ಮಿನಿಟ್ ಬಿಟ್ಬಿಟ್ಟು ಏನೋ ಫೇಸ್ ವಾಶ್ ಮಾಡಿ ಸ್ವಲ್ಪ ಹಾಡಿರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ವಾಶ್ ಮಾಡಿ ಎಲ್ಲ ಆದಂಗಿಂದ ವೈಟ್ ಮಾಡ್ಕೋತಾ ಇದ್ದೀನಿ. ಸೊ ಟಿ ಶರ್ಟ್ ಎಲ್ಲ ಒದ್ದಾಯ್ತು, ಅದಕ್ಕೋಸ್ಕರನೇ ನಾನು ಫೇಶಿಯಲ್ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಹಳೆ ಟಿ ಶರ್ಟ್ಸ್ನ ಯೂಸ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ಆಫ್ಟರ್ ಸ್ಕ್ರಬ್ ಹೇಗೆ ಅನ್ನಿಸ್ತಿದೆ ಅಂತ. ನಂಗೆ ರಿಫ್ರೆಶಿಂಗ್ ಬಾಮ್ ನಾನು ಕ್ಲೆನ್ಸ್ ಆದಂದ್ಮೇಲೆ ಹಾಕ್ತಿದ್ದೆ, ಓಕೆನಾ, ಸ್ಕ್ರಬ್ ಮಾಡೋ ಟೈಮಲ್ಲಿ. ಬಟ್ ಇಟ್ಸ್ ಓಕೆ, ಸ್ಕ್ರಬ್ಬಿಂಗ್ ಆದಂದ್ಮೇಲೂ ಹಾಕ್ಬೋದು. ಲಿಪ್ ಸ್ಕ್ರಬ್ ಕೂಡ ಮಾಡ್ತೀನಿ ಒಂದೊಂದು ಟೈಮ್, ಬಟ್ ಇವಾಗ ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ ಗೈಸ್, ಬಿಕಾಸ್ ಇದನ್ನ ಮಾಡೋದೇ ಟೈಮ್ ಇದ್ದಿದ್ದಲ್ಲ. ಸೊ ನೆಕ್ಸ್ಟ್ ಟೈಮ್ ಥರ್ಡ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸ್ ಮಾಡಿದೆ, ಸೆಕೆಂಡ್ ಸ್ಟೆಪ್ ಬಂದು ಸ್ಕ್ರಬ್ ಮಾಡಿದೆ, ಥರ್ಡ್ ಸ್ಟೆಪ್ ಇಸ್ ಲಿಪ್ ಬಾಮ್, ಅಂಡ್ ನೆಕ್ಸ್ಟ್ ಐ ಆಮ್ ಡೂಯಿಂಗ್ ನೌ ಮಸಾಜ್. ಸೊ ನಾನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ ಗೈಸ್, ನಂಗೆ ಸಖತ್ ಇಷ್ಟ ಆಗ್ತಾ ಇದ್ದೀನಿ. ನಾನು ದೃಷ್ಟಿ ಆಗ್ಬಿಡುತ್ತೆ ನಾನು ಒಬ್ಳದೆ. ಸ್ವಲ್ಪ ಮಸಾಜ್ ನೀವು ಎಷ್ಟು ಮಾಡ್ತೀರೋ ಅಷ್ಟು ಗ್ಲೂ ನಿಮ್ಗೆ ಚೆನ್ನಾಗಿ ಬರುತ್ತೆ. ಸೊ ಸೇಮ್ ಸ್ಟೆಪ್ ನಾನು ಎಲ್ಲ ಕಡೆ ಒಂದೊಂದು ದೇವಸ್ಥಾನಗಳಲ್ಲೆಲ್ಲ ಇದು ಮಂಗಳೂರು ಸೈಡ್ ದೇವಸ್ಥಾನಗಳು ಗಂಧಗಳು ಕೊಡ್ತಾರೆ ಇವಾಗ, ರಿಯಲಿ ಆ ತರ ಸ್ಮೆಲ್ ಬರ್ತಾ ಇದೆ. ನಂಗೆ ಸಕ್ಕತ್ ಇಷ್ಟ ಆಗ್ತಾ ಇದೆ. ಫ್ರೆಂಡ್ಸ್ ಏನ್ ಗೊತ್ತಾ, ಮುಂಚೆ ಎಲ್ಲ ಈ ರೀತಿ ಹೀರೋಯಿನ್ಸ್ಗಳನ್ನ ನೋಡ್ಬಿಟ್ಟು ಈ ರೀತಿ ಎಲ್ಲ ಬಾಕ್ಸ್ ಮೇಲೆಲ್ಲ ಇರ್ತಿದ್ರಲ್ಲ, ಆಗ ನಾನು ಚೈಲ್ಡ್ ಅಲ್ವಾ, ಆಗೇನ್ ಅನ್ಕೋತಿದ್ದೆ ಅಂದ್ರೆ ಓಕೆ ನಾವ್ ಇದನ್ನ ಯೂಸ್ ಮಾಡಿದ್ರೆ ಇವರಂಗೆ ಆಗ್ಬಿಡ್ತೀವಿ, ಅವರಂಗೆ ಆಗ್ಬಿಡ್ತೀವಿ. ಸೊ ಇದನ್ನೆಲ್ಲ ಯಾರ್ಯಾರು ಮಾಡಿದ್ರೆ ಕಮೆಂಟ್ ಮಾಡಿ, ಬಿಕಾಸ್ ಎಲ್ಲ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಎಲ್ಲಾರು ಕೂಡ ಮಾಡಿರ್ತಾರೆ ಇದನ್ನ. ಸೊ ಅವ್ರು ಯೂಸ್ ಮಾಡಿದ್ ನಾನು ಯೂಸ್ ಮಾಡಿದ್ ಇವಾಗ ಯಾರು ಯೂಸ್ ಮಾಡಿಲ್ದಿರೋದು ನಾನು ಯೂಸ್ ಮಾಡ್ಬೇಕು ಅನ್ನೋ ರೀತಿ ನನ್ನ ಮೈಂಡ್ ಸೆಟ್ ಇರುತ್ತೆ. ಸೊ ಐ ಆಮ್ ಲೈಕ್ ಸಮಥಿಂಗ್ ಯೂನಿಕ್ ಆಗಿರ್ಬೇಕು ಅನ್ನೋ ತರ ಡ್ರೆಸ್ ಸೆನ್ಸ್ ಅಲ್ಲಿ ನಂದಿರ್ತಾರೆ. ಅಂಡ್ ನೀವು ಮೋಸ್ಟ್ ಆಫ್ ದ ಹೀರೋಯಿನ್ಸ್ ನ ಕೇಳಿ ಯಾರೊಬ್ರು ಕೂಡ ಅವ್ರ ಸೀಕ್ರೆಟ್ ನ ಬಿಟ್ಕೊಡಲ್ಲ. ಅವ್ರು ಏನೇ ಯೂಸ್ ಮಾಡ್ತಿರ್ಲಿ ಅವ್ರು ಬಿಟ್ಕೊಡಲ್ಲ. ಜಸ್ಟ್ ಅವ್ರು ಹೇಳೋದು ಏನಂತ ಗೊತ್ತಾ, ಈಗ ನಾನು ಅದನ್ನ ಮಾಡಿ ತೋರಿಸ್ತೀನಿ ನೋಡಿ, ಅದೊಂದನ್ನೇ ಅವ್ರೆಲ್ಲರೂ ಹೇಳೋದು. ಅವರೆಲ್ಲ ಹೇಳಿ ಪ್ಲೆಂಟಿ ಆಫ್ ವಾಟರ್, ಪ್ಲೆಂಟಿ ಆಫ್ ವಾಟರ್, ಎಲ್ಲರೂ ಚೆನ್ನಾಗಿ ನೀರು ಕುಡಿದು ಚೆನ್ನಾಗಿ. ಸೊ ಗೈಸ್ ಈಗ ಒಂದು 2 to 3 minutes ಆಗಿದೆ. ಈಗ ನಾನು ವೈಪ್ ಅಪ್ ಮಾಡಿದ್ದೀನಿ, ನೋಡ್ಬೋದು ಕಂಪ್ಲೀಟ್ಲಿ ವೈಪ್ ಮಾಡಿದ್ದೀನಿ. ಓಕೆ, ಸೊ ಫೋರ್ತ್ ಸ್ಟೆಪ್ ಇಸ್ ಫೇಶಿಯಲ್ ಕ್ರೀಮ್. ಸೊ ಗೈಸ್ ಇವಾಗ ಕ್ರೀಮ್ ನ ಹಾಕೋತಾ ಇದ್ದೀನಿ. ಸೊ ಈ ಕ್ರೀಮ್ ನಿಮ್ಗೆ ನಾರ್ಮಲ್ ಒಂದು ಕ್ರೀಮ್ ತರನೇ ಇರುತ್ತೆ. ಯು ಕ್ಯಾನ್ ಸಿ ದ ಟೆಕ್ಸ್ಚರ್ ಗೈಸ್,
ಈ ರೀತಿ ಕಂಪ್ಲೀಟ್ಲಿ ಥ್ರೂ ಔಟ್. ಇವಾಗ ಇದನ್ನ ವೈಪ್ ಆಫ್ ಮಾಡುವಂತ ಸಮಯ. ಸೊ ಯಾ ಗೈಸ್, ಇವಾಗ ಫೇಸ್ ಕ್ರೀಮ್ ಕೂಡ ಆಯ್ತು. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಫೇಸ್ ಮಾಸ್ಕ್. ಸೊ ಫೇಸ್ ಪ್ಯಾಕ್ ನ ಹಾಕೊಂಡು ಒಂದು 15 to 20 ಮಿನಿಟ್ಸ್ ಅಥವಾ ಒಂದು 10 ಮಿನಿಟ್ಸ್, ಮಿನಿಮಮ್ 10 ಮಿನಿಟ್ಸ್ ಬಿಡಬೇಕು. ಸೊ 10 ಮಿನಿಟ್ಸ್ ರೆಸ್ಟ್ ಮಾಡ್ಬಿಡ್ತೀನಿ. ಸೊ ಈಗ ಫೇಸ್ ಪ್ಯಾಕ್ ನ ಹಾಕೋತಾ ಇದ್ದೀನಿ. ಕೈ ಕೊಟ್ಟಿದ್ದನ್ನ ಕೈ ಯೂಸ್ ಮಾಡ್ಬೇಕು ಗೈಸ್, ಅವಾಗವಾಗಾದ್ರೂ ಯೂಸ್ ಮಾಡ್ತಾ ಇರ್ಬೇಕು. ಈ ತರ ಕೆಲಸಗಳಿಗೆ ಜಾಸ್ತಿ ಯೂಸ್ ಮಾಡ್ಬೇಕಾಗತ್ತೆ. ಸೊ ನಾವೆಲ್ಲದಕ್ಕೂ ಸ್ಪೂನು ಅದು ಇದು ಅಂತ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಸೊ ನಾನು ಇವಾಗ ಇದನ್ನ ಕೈಗೆ ಯೂಸ್ ಮಾಡ್ತೀನಿ. ಬಟ್ ಬೆಸ್ಟ್ ಯು ಯೂಸ್ ಇಟ್ ಇನ್ ಬ್ರೆಡ್ ಅಲ್ವಾ. ಸೊ ತಿಕ್ಕಿದೆ, ಸ್ವಲ್ಪ ಆದ್ರೂ ನೀವು ವಾಟರ್ನ ಆಡ್ ಮಾಡ್ಬೇಕಾಗತ್ತೆ. ವಾಟರ್ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಫ್ರೆಂಡ್ಸ್, ಇವಾಗ ನಾನು ಫೇಸ್ ಪ್ಯಾಕ್ ನ ಹಾಕೊಂಡಿದ್ದೀನಿ. ನೋಡ್ಬೋದು ಒಂದು ಪೆಡಂಭೂತ ಕಂಡಂಗೆ ಕಾಣ್ತಾ ಇದ್ದೀನಿ ಅಲ್ವಾ. ಬಟ್ ನಾನು ಶೀತನ ವೈಪ್ ಆಫ್ ಮಾಡಬೇಕು. ಸೊ ಆಫ್ಟರ್ 10 ಮಿನಿಟ್ಸ್ ವೈಪ್ ಆಫ್ ಎಲ್ಲ ಆದ್ಮೇಲೆ ಒಂದು 10 ಮಿನಿಟ್ಸ್ ಆದ್ಮೇಲೆ ನಿಮಗೆ ಫೇಸ್ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಏನಾಯ್ತು ಅಂದ್ರೆ ಇದು ಕಂಪ್ಲೀಟ್ಲಿ ಡ್ರೈ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಡ್ರೈ ಆಗಿದೆ, ನಾನು ಇದನ್ನ ಇವಾಗ ವಾಶ್ ಆಫ್ ಮಾಡಬೇಕು. ಸೊ ನೋಡಿ ಇಲ್ಲಿ ಎಷ್ಟು ಡ್ರೈ ಆಗಿದೆ ಅಂದ್ರೆ ಏನು ಅಂತಲ್ಲ, ಫುಲ್ ಡ್ರೈ ಆಗಿದೆ. ಅಂಡ್ ನಿಮ್ಗೇನು ಸ್ಟಿಕ್ಕಿ ತರ ಅನ್ನಿಸ್ತಾ ಇಲ್ಲ. ಸೊ ಇಟ್ಸ್ ಕಂಪ್ಲೀಟ್ಲಿ ಡ್ರೈ. ಅಂಡ್ ಇವಾಗ ನಾನು ಇದನ್ನ ವಾಶ್ ಮಾಡ್ತೀನಿ. ಓಕೆ. ಸೊ ಯಾ ಗೈಸ್, ಈಗ ಫೇಶಿಯಲ್ ಎಲ್ಲ ಮುಗಿಸಿ ಫೇಸ್ ವಾಶ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಏನು ಗೊತ್ತಾ, ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಲೇಬೇಕು ಮನೇಲಿದ್ದಾಗ. ಸೊ ಇದಾಗಿತ್ತು ನನ್ನ ಈ ಪರ್ಫೆಕ್ಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.